ಪುಡಿ ಮನವಿಯನ್ನು ಆದರೆ ಮುಂದೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಅಂತ ಇಲ್ಲ ಪೂರ ನರೇಗಾ ಯೋಜನೆ ಕೆಲಸ ಮಾಡಿ ಈ ಥರ ತೋಡ್ ಮಾಡಿ ಈಗ ಮೇಲ್ಗಡೆ ಕೊಡೋಕ್ಕಾಗೋದಿಲ್ಲ. ಯಾಕೆ ಕೊಡಬೇಕು? ಸರ್ಕಾರದ ಹಣ ದುರುಪಯೋಗ ಮಾಡಿ ಮನೇಲಿ ಹಣ ಬರ್ತದೆ. ಪೆಂಡಿಂಗ್ ಉಂಟಾ? ಕೇಸ್ ಬುಕ್ ಮಾಡುವಂಥದ್ದಲ್ಲ, ಯಾರಾದರೂ ದರ್ಖಾಸ್ತು ಕೊಟ್ಟ ಅರ್ಜಿ ಶಾಶ್ವತ ಕೊಟ್ಟಿತ್ತು ಅಂತ ಹೇಳಿ ಹೈಕೋರ್ಟಿಗೆ ಹೈಕೋರ್ಟಲ್ಲಿ ಮರ ಇತ್ತು ಕನ್ವರ್ಜಿ ಮಾಡಿ ಯಾರಿಗೂ ಹಿಂದೆ ಕ್ಯಾನ್ಸಲ್ ಮಾಡಬೇಕು ಅದಕ್ಕೆಲ್ಲ ಓದೋಕ್ಕಿಬ್ರು ಮಕ್ಕಳಿದೆ ಮತ್ತೆ ನಮ್ಗೆ ರಿವರ್ ಮಾಡೋಕ್ಕೆ ನಾವು ವಾಪಸ್ ರಿವರ್ ಮಾಡ್ಕೊಂಡು ಸಾಧ್ಯ ಇಲ್ಲ. ಯಾಕಂದ್ರೆ ತುಂಬ ಬಡ ಮನೆ ಬಿಟ್ಕೊಡ್ತಾರೆ ನೀವು ಹೇಳೋದಿದ್ರೆ ಅದು ಸರಿ. ನನ್ನ ಮಕ್ಕಳು ಅಟ್ಟೆ ಪರಿಹಾರ ನಾವು ಗೆದ್ದೆ ನಾನು ಹೇಳೋದು ಹೆಂಗೆ ಯಾರದ್ದು ಗೌರ್ಮೆಂಟ್ ಜಾಗ ಅಲ್ಲ, ಯಾರದ್ದೇನು ಆಚೀಚೆಗೆ ಯಾರದ್ದು ತೊಂದರೆ ಇಲ್ಲ. ಇವೊಂದು ಒಪ್ಪಂದೇ ತೊಂದರೆ ನಮಗೆ. ಲೈಸೆನ್ಸ್ ತಗೊಂಡ್ರೆ ಮನೆ ಕಟ್ಟಲಿಲ್ಲ ನಾವು ಹೊಸ ಎರಡೂ ಕಡೆ ಕೊಡುತ್ತಂದ್ರೆ ಅಪ್ಲೋಡ್ ಮಾಡಿ ಇವರು ಹಣ ತಗೊಳ್ತಾರೆ ಫ್ರಾಡ್ ಅಲ್ಲ. ಅದಕ್ಕೆ ಎನ್ಒಸಿ ಕೊಡ್ಲಿಕ್ಕೆ ಆಗುತ್ತೆ, ಹೇಗೆ ಎನ್ಒಸಿ ಆಗುತ್ತೆ? ಯಾರಿಗಾದ್ರು ಎನ್ಒಸಿ ಕೊಡೋದು ತಾತ್ಕಾಲಿಕ ಎನ್ಒಸಿ ಸಮಿತಿ ಬೇರೆ ಕಡೆ ಒಂದು ಲಿಂಕ್ ಮಾಡಿ ಬೇರೆ ಕಡೆ ಸಂಪರ್ಕ ತಗೊಂಡು ಆ ಜಾಗದಲ್ಲಿ ತೋರಿಸಿದ್ರು ಅಷ್ಟೇ. 9 ಲೆವೆಲ್ವರೆಗೆ ಮಾತ್ರ ರೆಕಾರ್ಡ್ ಸರಿ ಉಂಟು, ಅದು ನಂತರ ಸರಿ ಇಲ್ಲ, ಫ್ರಾಡ್ ಅಲ್ಲ. ಅದು ಎಲ್ಲೋ ಕೂಡ ತೆಗೆದು ಕ್ಲೋಸ್ ಮಾಡಿ ಹಣ ಕೊಡೋಕ್ಕಾಗುತ್ತೆ ಸರ್ಕಾರದ ಹಣ. ವಾಪಸ್ ಹಣ ಕಟ್ಟಲಿ ಅವರು ಕರೆಕ್ಟ್ ಬಗ್ಗೆ ನಾವು ಮಾತಾಡ್ಬೋದು. ನಾವು ನೀವು ಸೈನಿಕ ಪಂಚಾಯತಿ ಮಾಡ್ತೀವಿ, ಹಣ ಕಟ್ಟಲೇಬೇಕು, ರಿಕವರಿ ಮಾಡಲೇಬೇಕು, ಹಣ ಕಟ್ಟಲೇಬೇಕು. ಹಣ ವಾಪಸ್ ಕಟ್ಟಲ್ಲ. PDO 10 ಮನವಿ ಕೊಟ್ಟಿದೆ, PDO ಅವರಿಗೆ ರಿಕವರಿ ಮಾಡಿಲ್ಲ. ಕಾನೂನು ಪ್ರಕಾರ ಏನಾಗ್ತದೆ ಮಾತಾಡಿ ನನಗೆ